ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಾಟ್ ಎ ಸೆಲೆಬ್ರಿಟಿ ಯೂಟ್ಯೂಬ್ ಚಾನಲ್. ಈಗ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಲ್ಲಿದ್ದೀವಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಮ್ಮದು. ಎಲ್ಲಿಗೆ ಅಂತ ಆಮೇಲೆ ಮುಂದೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಈ ಸದ್ಯಕ್ಕೆ ಇಲ್ಲೇ ಆ್ಯಸ್ ಯೂಶ್ವಲ್ ನಾನು, ಜಗದೀಶು, ರಾಜೇಶು, ಇನ್ನೊಬ್ಬ ಬರಬೇಕು, ಬರ್ತಾನೋ ಇಲ್ಲೋ. ಇನ್ನೊಬ್ಬ ಬರಬೇಕು, ಮಂಜುನಾಥ್ ಅಂತ. ಅವನ ಅಕಸ್ಮಾತ್ ನಮ್ಮ ಜೊತೆ ಬಂದರೆ ಮುಂದಿನ ಇದರಲ್ಲಿ ಇರ್ತಾನೆ, ಟ್ರಿಪ್ಪಲ್ಲಿ ಇರ್ತಾನೆ. ಇಲ್ಲ ಅಂದರೆ ಅವ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ ಅಂತ ಅರ್ಥ ಅಷ್ಟೇ. ಸೊ ನೋಡೋಣ ಮುಂದೆ ನಮ್ಮ ಡೇ ಹೆಂಗೆ ಹೋಗುತ್ತೆ ಅಂತ. ಈಗ ಜಸ್ಟು ಲಗೇಜ್ನ ಚೆಕ್ ಇನ್ ಮಾಡಿ ಬಂದಿದ್ದೀವಿ. ಈಗ ಏನಿದ್ರು ಹೋಗಿ ಲಾಂಜಲ್ಲಿ ಡಿನ್ನರ್ ಮಾಡ್ಕೊಂಡು ವೇಟ್ ಫಾರ್ ದ ಫ್ಲೈಟ್. ಫ್ಲೈಟ್ ನಮಗೆ 12:30 ಅಂದರೆ 12:30 ಇರೋದು. ಅಲ್ಲಿಗೆ 11:50 ಬದರ್ಸ್ ನಮ್ಮ ಕೆಲಸ ಆಯ್ತು. ಲೆಟ್ಸ್ ಗೋ. ಇಲ್ಲಿ ನೋಡಿ, ಫೋಟೋ ಶೂಟ್ ನಡೀತಾ ಇದೆ. ಅವನಿಗೇನೋ ಮದುವೆ ಆಗಿಲ್ಲ, ಅದಕ್ಕೆ ಏನು ಏರ್ಪೋರ್ಟೆಲ್ಲ ಹೋಗ್ತೀರಿ ಅಂತ ತೋರಿಸಿ ಹುಡುಗಿ ಮೋಸ ಮಾಡೋಕ್ಕೆ. ಇವನಿಲ್ಲಿ ವೀಡಿಯೋ ತೆಗೆಸ್ಕೊಳೋದು, ಎತ್ತಿ ಅವ್ರ ಅಪ್ಪ ಕಳಿಸೋದು, ಅವ್ರ ಅಪ್ಪ ಎತ್ತಿ ಸ್ಟೇಟಸ್ಗೆ ಹಾಕೋದು, ಇದೇ ಆಗ್ತಾಯಿದೆ ಆವಾಗಲಿಂದ. ನೋಡಿ ನೋಡಿ, ಇದನ್ನೇ ಅಂತಾರೆ ಜಾತ್ರೆ ಜಪಾನಿ ಶೋಕಿ. ಇವಾಗ ಬ್ಯಾಂಕಾಕ್ ಶೋಕಿ. ಇವ್ ನೋಡಿ, ಬಿದ್ದು ಎದ್ದೆಲ್ಲ ಫೋಟೋ ತೆಗಿತಾ ಇದ್ದಾನೆ. ಆಮೇಲೆ ಕಮೆಂಟ್ ಸೆಕ್ಷನ್ ಎಲ್ಲ ಬಂದು ಪಿಕ್ ಕ್ರೆಡಿಟ್ ಕೊಡೋ ಅಂತ ಕೇಳ್ತಾನೆ. ಈಗ ಏನದು ಇಮಿಗ್ರೇಷನ್ ಮುಗಿಸ್ಕೊಂಡು ಚೆಕ್ಕಿನಿಂದ ಇಲ್ಲಿಗೆ ಇವಾಗ ಇಮಿಗ್ರೇಷನ್ ಮುಗಿಸ್ಕೊಂಡು ಇವಾಗ ಲಾಂಚ್ ಹುಡುಕ್ತಾ ಇದ್ವಿ. ಲಾಂಚಲ್ಲಿ ಇವಾಗ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ಕ್ರೆಡಿಟ್ ಕಾರ್ಡು ಇಂಟರ್ನ್ಯಾಷನಲ್ ಲಾಂಚ್ ಆಕ್ಸೆಸ್ ಆಗುತ್ತೋ ಇಲ್ಲೋ ಡೌಟ್ ಇದೆ. ಹೋಗ್ಬಿಟ್ಟು ಹಂಗೆ ಒಂದು ಟ್ರೈ ಹಾಕೋದು, ಏನೋ ಬಂದರೆ ಬೆಟ್ಟ, ಹೋದರೆ ಕಾಟ ಹಾಕೊಂಡ್ಬರೋದು. ಇಲ್ಲಾಂದರೆ ಇಲ್ಲೇ ನಮ್ಗೇನದು ಪಿಜೇರಿಯಾ ಇದೆ, ಜಿಮ್ಮಿ ಆಲಿವರ್ಸ್ ಪಿಜೇರಿಯಾ, BWW ಇದೆ. ಚೆನ್ನಾಗಿದೆ ಅದು. ಆರ್ಟಿಫಿಷಿಯಲ್ ಫೌಂಟೇನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಮ್ಯಾನ್ ಮೇಡ ಇದು. ನೋಡೋ ಪಾಚಿ ನೀರು ಹೆಂಗೈತೆ. ಚೆನ್ನಾಗಿಲ್ಲ ಇದು. procedures and signs โปรดเก็บสัมภาระไว้ในที่เก็บของเหนือศีรษะหรือใต้ที่นั่งด้านหน้า Please store all your belongings in the overhead compartment or under the seat in front of you ห้ามวางบนตัก ห้ามวางขีดขวางทางเดินและทางออกฉุกเฉิน Do not place them on your lap in the aisle or at the emergency exits ที่โปรดรัดเข็มขัดนิรภัยให้แน่นระดับสะโพกตลอดเวลาแม้สัญญาณแจ้งรัดเข็มขัดจะดับลง Please fasten your seat
ನೋಡಿ ಸಿಟಿ ವ್ಯೂ ಹೆಂಗಿದೆ ಅಂತ. 3 ಕ್ಯಾಮ್ರಾ ವ್ಯೂ ಕಾಣಿಸ್ತಾ ಇದೆ. ಇದು ಫ್ಲೈಟ್, ಇದು ನಾವಿರೋ ಫ್ಲೈಟ್ ಇದು. ಗುರು ಕ್ಯಾಮ್ರಾ 2 ಅಲ್ಲಿ ಏನ್ ಕಾಣುತ್ತೆ? ಕ್ಯಾಮ್ರಾ 3 ನೋಡಿ, ಇಲ್ಲಿ ಕ್ಯಾಮ್ರಾ 3 ಸಿಟಿ ವ್ಯೂ. ವೀಲ್ ಓಪನ್ ಆಯ್ತು. ನಾವು ನೋಡಿ ಎಲ್ಲಿ ಲ್ಯಾಂಡ್ ಆಗ್ತಾ ಇದೀವಿ. ಇದೇ ಏರ್ಪೋರ್ಟು, ಇರೋದೇ ಏರ್ಪೋರ್ಟು. ನಾವ್ ಇವಾಗ ಇನ್ನೊಂದ್ 3 ನಿಮಿಷದಲ್ಲಿ ಲ್ಯಾಂಡ್ ಆಗ್ತೀವಿ. ಇದು ಡ್ರೈವ್, ಇದು ನಮ್ಗೆ ವ್ಯೂ. ಆದ್ರೆ ಸೀಟ್ ಯಾವ ಸರಿ ಇಲ್ಲ, ಇರೋದ್ರಲ್ಲಿ ಬೆಸ್ಟ್ ಅಷ್ಟೇ. ಪಿನ್ ಡೈರೆಕ್ಷನ್ -172 ಏನನ್ನ ಇದೆ. ಇನ್ನೊಂದು ನಿಮಿಷದಲ್ಲಿ ವಿಲ್ ಟಚ್ ಡೌನ್ ಇನ್ ಬ್ಯಾಂಕಾಕ್. ಲೈವ್ ಇದೇನಂದ್ರೆ ಲೈವ್ ಮ್ಯಾಪ್ಸ್ ಇದು ತೋರಿಸ್ತಾವೆ ಇವ್ರು. ಲ್ಯಾಂಡ್ ಆಗೋ ಏರ್ಪೋರ್ಟ್. ನೋಡಿ, ಅದು ಇನ್ನೊಂದು ಹೈವೇ ಇದೆ. ಜನಗಳು ಆಲ್ರೆಡಿ 5 ಗಂಟೆಯಲ್ಲಿ ಬ್ಯಾಂಕಾಕ್ ಅಲ್ಲಿ ಆಲ್ರೆಡಿ ಎಲ್ಲ ಕೆಲ್ಸಗಳು ಇರ್ತಾವ್ರೆ. ಇಲ್ಲಿ ಯಾವ್ದೋ ನಮ್ದೇ ಇದೆ ಹೆಬ್ಬಾಳ್ ಫ್ಲೈಓವರ್ ಐತಿ ಇಲ್ಲಿ. ನೋಡು ಹೆಬ್ಬಾಳ್ ಫ್ಲೈಓವರ್ ಹಿಂಗೆ ಇರೋದು, ರಿಂಗ್ ಆಗಿ. ಓಕೆ, ಒನ್ವೇ ಇಳಿಸ್ತಾವನೆ. ವಿಡಿಯೋ ಕಟ್ ಆಗುತ್ತೆ ಅನ್ಸುತ್ತೆ. ಅದಂಗೆ ಕ್ಯಾಮ್ರಾ ಇಲ್ಲೆಲ್ಲ ಮೇಲೆ ತನ ಇದೆ. ಇರೋ ಬಂದ್ರೆ ಒಳ್ಳಿ. ನೋಡಿ, ಇದೆ ನಮ್ ರನ್ವೇ. ನಾವಿವಾಗ ಸೇಫ್ ಅಲ್ಲಿ ಲ್ಯಾಂಡ್ ಆಗ್ತೀವಾ? ಬ್ರೇಕ್ ಹೊಡೆದ್ರು ಪೈಲಟ್ ಆಗ್ಬಿಡ್ಬೇಕ್ರು. ರೋಡಲ್ಲಿ ಓಡಿಸಿ ಬೇಜಾರಾಗೈತೆ. ಗಾಳಿಯಲ್ಲಿ ಹೊಡೆದ್ರು. ನೋಡಿ, ಥೈಯಲ್ಲಿ ಏನೋ ಹೇಳ್ತಾ ಇದಾರೆ, ನಮ್ಗೇನೋ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಹೇಳ್ಬಿಟ್ಟು ಆಮೇಲೆ ನಮ್ ಕನ್ನಡದಲ್ಲಿ ಏನಾದ್ರು ಇಂಗ್ಲೀಷಲ್ಲಿ ಸ್ವಲ್ಪ ಹೇಳ್ತಾರೆ. 30 ನಿಮಿಷ ಬೇಗ ಕರ್ಕೊಂಡ್ಬಿಡೋ ಡ್ರೈವರ್ ಅಂಕಲ್. ಏನಾದ್ರು ಬ್ಯಾಂಕಾಕ್ ಲ್ಯಾಂಡ್ ಆದ್ಮೇಲೆ ಬ್ಯಾಂಕಾಕಿಗೆ ಲ್ಯಾಂಡ್ ಆಗಿದ್ವಿ ಸುವರ್ಣಭೂಮಿ. ಇಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಅಂತಾನೆ ಕನೆಕ್ಟಿಂಗ್ ಮೆಟ್ರೋ ಇದೆ ಏರ್ಪೋರ್ಟಲ್ಲಿ. ಒಂದ್ಸರಿ ಪ್ಲಾನ್ ಮೆಟ್ರೋ ಅಲ್ಲ, ಇದೇನು ಮೆಟ್ರೋ ಅಲ್ಲ, ಅದೊಂಥರ ಮೆಟ್ರೋ ಇದೆ, ಮೆಟ್ರೋನೇ ಅದು. ಸೊ ಬನ್ನಿ ಇರುತ್ತೆ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡೋಗಿ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿಂದ ನಮ್ಗೆ ಇನ್ನೊಂದು ಕನೆಕ್ಟಿಂಗ್ ಫ್ಲೈಟ್ ಇದೆ. ಅದು ಇರೋದು ಇನ್ನೂ 5 ಅವರ್ಸ್ಗೆ. ಮತ್ತೆ ಹೋಗಿ ಚೆಕ್ ಇನ್ ಮಾಡಿ ಮತ್ತೆ ವೆಯ್ಟ್ ಮಾಡಬೇಕು.
ಇಲ್ಲಿ ಯಾವ್ದೋ ಗ್ರೀನ್ ಕಲರ್ ಸಿಮ್ ತಗೊಂಡ್ವಿ. ಗ್ರೀನ್ ಕಲರ್ ಸಿಮ್ ತಗೊಂಡು ಇವಾಗ ಕನೆಕ್ಟಿಂಗ್ ಫ್ಲೈಟ್ ಬೇಕು ಮಾಡ್ತಾ ಇದೀವಿ. ಅದೇನು ಗ್ರೀನ್ ಕಲರ್ ಸಿಮ್ ರಾಜೇಶ್ ಬ್ಲಾಗ್ ಮಾಡ್ಕೊಂಡ್ ಬಂದಿದ್ದ. ಗ್ರೀನ್ ಕಲರ್ ಸಿಮ್ಮೇ ಬೇಕು ಅಂತ ಅದೇ ತಗೊಂಡ್ವಿ. 8 days ಅನ್ಲಿಮಿಟೆಡ್ ಇಂಟರ್ನೆಟ್ 699 ಬಾಟ್. ಈಗ ಮಾರ್ನಿಂಗ್ 7 ಗಂಟೆ ಬ್ಯಾಂಕಾಕ್ ಟೈಮಲ್ಲಿ, ಇವಾಗ 7 ಗಂಟೆ. ಈಗ ನಮ್ಮದು ಅಂತೇನಪ್ಪ ಅಂದರೆ ಲಾಂಜ್ಗೆ ಹೋಗಿ ಲಾಂಜಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಮ್ಮದು ಹೊಸ ಕನೆಕ್ಟಿಂಗ್ ಫ್ಲೈಟ್ಗೆ ವೇಟಿಂಗು. ನಮ್ದು ಅದಿರೋದು 10 o'clockಗೆ. ಇಲ್ಲಿಂದ ಎಲ್ಗೋ ಹೋಗೋಣ ನಾವು. ಇಲ್ಲಿಂದ ಕೊಸುಮಾಯಿಗೆ ಹೋಗಿ ಅಲ್ಲಿ ಎಷ್ಟು ಅಷ್ಟೇ, ಅಲ್ಲೂ ಒಂದೇ ದಿನ. ನಮ್ದ್ರಲ್ಲಿ ₹1 ಕಾಯಿನ್ ಇತ್ತಲ್ಲ, ಆ ಥರ ಇಲ್ಲಿ 1 ಬಾತ್ ಹಾಕಿದ್ರೆ ಏನೂ ಬರಲಿಲ್ಲ. $420 ನೋಡಿ. ನಮ್ದಲ್ಲಿ ಡಿ ಮಾರ್ಟ್ ಇದ್ದಂಗೆ ಇಲ್ಲಿ 7-Eleven ಅಂತ 7-Eleven ಅಂತ ಇಲ್ಲೆಲ್ಲ ಸಿಗುತ್ತಂತೆ. ಚಿಪ್ಸು ಗಿಪ್ಸು ಎಲ್ಲ, ಟೀ ಕಾಫಿ ಎಲ್ಲ ಸಿಗುತ್ತೆ ಅಂತ. Fucking stupid guys. I don't like white guys. They are big, they're high, it's not. Hey, don't give. ಇದೆಲ್ಲ ರೆಡಿ ಟು ಈಟ್. ಇದೆಲ್ಲ ಮಾಡಿಕ್ಬಿಟ್ಟವ್ರು. ಆಮ್ಲೆಟ್ ಎಲ್ಲ ಎಲ್ಲೈತೆ ನೋಡ್ರು. ರೆಡಿ ಟು ಈಟ್ ಫುಡ್ಸ್. ನೂಡಲ್ಸ್ ಬಿಸಿನೀರು ಹಾಕೋದು ತಿನ್ನೋದು. ಇದು 7-Eleven ನಮ್ಮ ಡಿ ಮಾರ್ಟ್ ಇದ್ದಂಗೆ. ಇಲ್ಲಿ ನೀರು ಬಾಟ್ಲುಗಳಿದಾವೆ ನೋಡ್ರ. ಬ್ಲ್ಯಾಕ್ ಕ್ಯಾಪ್ ಇದ್ರೆ ಆಲ್ಕಲೈನ್ ವಾಟರ್, ಬ್ಲೂ ಇದ್ರೆ ಪ್ರೊಸೆಸ್ಡ್ ವಾಟರ್. ನೋಡೋ, ಕೋಕೋ ಕೋಲಾದಲ್ಲಿ ಇದು ಥಾಯ್ ಲ್ಯಾಂಗ್ವೇಜಲ್ಲಿ ಬರ್ದವ್ರೆ. ನಮ್ಮ ಬೆಂಗಳೂರಲ್ಲಿ ಕನ್ನಡದಲ್ಲಿ ಬರೆಯಲ್ಲ ನೋಡಿ. ಇದೆಲ್ಲ ಹಿಂಗೆ ಅಂದರೆ ಲ್ಯಾಂಗ್ವೇಜು ಸಿಕ್ಕಾಪಟ್ಟೆ ನೋಡ್ತಾರೆ. ಸ್ಟ್ರಿಂಗು ಇದೆಯಪ್ಪ ಇಲ್ಲಿ. ಸ್ಟ್ರಿಂಗು ಪೆಪ್ಪುಸಿ ಲೋ ಇದೆ ಬೇರೆ. ಇದೆಲ್ಲ ಹೆಂಗೆ ಅಂದರೆ ಇಲ್ಲೇ ಕೂತ್ಕೊಂಡು ಎಲ್ಲ ಮೇಕಪ್ ಹಾಕ್ತಿದ್ದಾರೆ. ಬ್ರಷ್ ಬೇಕೇನ್ರೋ? ನಮಗೊಂದು ಬ್ರಷ್ ಬೇಕು. Thai things you don't miss out. ನೋಡಿ, ಇದನ್ನೆಲ್ಲ ಮಿಸ್ ಮಾಡಿಬಿಡಿ. ಇಲ್ಲಿ ನೋಡಿ, ಬಾಳೆಹಣ್ಣು ಮಾಡ್ತಾ ಇದ್ದಾರೆ. ಆಪಲ್ ಇದೆ. ಇದ್ಯಾವುದು ಹೊಸ ಆಪಲ್ ಕಲರು? ಸ್ಯಾಂಡ್ವಿಚ್, ಪಿಜ್ಜಾ ಸ್ಲೈಸು. ಇದೆ. ನಮ್ಮ ಹತ್ರ ಚಾಕ್ಲೇಟ್ ತಗೊಂಡು ಬೇರೆ ಏನೇನು ಕೊಡ್ತಾರ ಕೇಳು. ಇದೇನು ಸ್ಯಾಂಡ್ವಿಚ್ ಅಂತ ಗೊತ್ತಿಲ್ಲ. ಆಫ್ಟರ್ ಸೋ ಮಚ್ ಆಫ್ ರಿಸರ್ಚು ಇದು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ದೀವಿ, ಟ್ರೈ ಮಾಡೋಣ ಅಂತ. ಸರಿನಾ? ಇದು ಏನು ಹೇಳ್ತಾರೆ ನೋಡೋಣ. ಇದನ್ನು ಬಿಲ್ ಮಾಡೋಕ್ಕೆ ಬಂದಿದ್ದೀವಿ ಈಗ. ಇವರೇ ನೋಡಿ ಎಲ್ಲ ಬಿಲ್ ಮಾಡೋರು. ಇಲ್ಲಿ ನರ್ಸುಗಳ ಥರ ಡ್ರೆಸ್ ಹಾಕೊಂಡವ್ರೆ ಬಿಲ್ ಸೆಕ್ಷನಲ್ಲಿ. ಏನು ಸೆಲ್ಫಿ ಸ್ಟಿಕ್ಕಾ? ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿಂತವನೇ ಜಗ. ಏನದು? ಎಗ್ ವೈಟ್ ಅಲ್ಲ, ಅದಲ್ಲಿ ಹಾಫ್ ಬಾಯ್ಲ್ಡು. ಇದು ಮೀಟು. ಇದನ್ನ ಬರೀ ಮೀಟೆಲ್ಲ ರಾಜೇಶ್ ತಿನ್ನೋದು. ನಾನು ಬ್ರೆಡ್ ಪೀಸ್ ಇತ್ತು, ಬ್ರೆಡ್ ಪೀಸ್ ತಿನ್ಕೊಂಡೆ. ರಾಜೇಶ್ ತಿಂತಾ ಇರೋದು ಕ್ರಸೆಂಟ್. ನಮ್ಮೂರಲ್ಲಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಎಗ್ ಪಫು. ಎಗ್ ಪಫ್ಗೆ ಇಲ್ಲಿ ಏನೋ ಚೀಸ್ ಏನದು? ಚೀಸು ಮತ್ತೆ ಹ್ಯಾಮ್ ಇರ್ತದೆ.
ಜಾಮ್ ಏನೋ ಹಾಕಿದ್ದಾರೆ. ಏನನ್ನ ಹಾಕಿ ಇದು ಮಾಡಿದ್ದಾರೆ. ನಾವಿಲ್ಲಿ ಟೀ ಹೇಳಿದ್ರೆ ನಾನು ಬಿಗ್ಗು ಬಿಗ್ ಅಲ್ಲ ಬೀಫ್. ನೋಡಿ ಇವನು ಬೀಫ್ ತಿಂತಾವನು ಇಲ್ಲಿ ಕೂತ್ಕೊಂಡು. ಇಲ್ಲಿ ಏನು ಕೊಟ್ಟವ್ರ ಗೊತ್ತಿಲ್ಲ ನೋಡಿ ಹೆಂಗೆ ಅವನೇ ಹೇಳಿದ್ದು ಆರ್ಡರ್ ಮಾಡಿದ್ದು. ಅವನೇ ಮಾಡಿರೋದು. ಅಲ್ಲಿದ್ದಿದೆ 3 ಆಪ್ಷನ್ 2 ಆಪ್ಷನ್ ಅಷ್ಟೇ. ನೋಡಿ ಏನಕ್ಕೆ ಇವನು ಲಿಂಗಾಯತ, ಏನಕ್ಕೆ ಎಗ್ ರೇಟು ಚಿಕನ್ ರೇಟ್ ಎಲ್ಲ ಜಾಸ್ತಿ ಆಗ್ತಿದ್ದಾರೆ. ನಾನೇ ತಿನ್ನೋದು ಬಿಟ್ಟಿದ್ದೀನಿ, ಇನ್ನೊಂದು ಮಾತು ತಿಂತಾವ ಇನ್ನ. ಸೊ ನಿಂದು ಒಂದು ಜನ್ಮನ. ಅದನ್ನ ಏನೇನು ಭಾಳ ಮಾಡ್ಕೊಂಡು ತಿಂತಂತ ನೋಡಿ. ಏನು ಮಾಡೋದು ತಿನ್ನ ಮೊಟ್ಟೆ ಇದು ಟೊಮೆಟೊ ಕೊಟ್ಟವ್ರು ಏನಕ್ಕೋ ಗೊತ್ತಿಲ್ಲ. ಇಷ್ಟು ದಪ್ಪ ಟೊಮೆಟೊ ಕೊಟ್ಬಿಡವನೆ. ಅದನ್ನು ಯಾರು ತಿಂತಾರೆ ನೋಡೋಣ. ನೀನು ತಿನ್ಬೇಕು ನಮಗಲ್ಲಿ ವೆಜ್ ನೀನೇ ಅಲ್ವಾ? ನಾವು ಡೊಮೆಸ್ಟಿಕ್ ಡಿಪಾರ್ಚರ್ಗೆ ಹೋಗ್ಬೇಕೀಗ. ಡೊಮೆಸ್ಟಿಕ್ ಡಿಪಾರ್ಚರ್ ಆಟೋಮೆಟಿಕ್ ಕ್ಲೀನಿಂಗ್ ಮಿಷಿನ್ ಅದೇ ಕ್ಲೀನ್ ಮಾಡ್ತಾ ಇದೆ. ಈಗ ಯಾವ್ದಲ್ಲ 41% ಏನೋ ಇದೆ. ಪ್ಲೀಸ್ ಮೇಕ್ ವೇ ಅನ್ಕೊಂಡು ಕ್ಲೀನ್ ಮಾಡ್ತಾ ಇದೆ. ನಾವು ಬಂದ ಫ್ಲೈಟ್ ಇದೆ, ಇದರಿಂದ ಈಗ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕನಕಾಂಬರ ಬೆಳೆದವ್ರು ಇದೆ. ಡಿಸಮಾಯ್ ಏರ್ಪೋರ್ಟಿಗೆ ಬಂದು ಇಳಿದಿದ್ದೀವಿ. ಈಗ ಹೋಗಿ ಬ್ಯಾಗ್ಸ್ ಕಲೆಕ್ಟ್ ಮಾಡಿಕೊಂಡು ನಮಗೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಆಗಿರುತ್ತೆ, ಅದರಲ್ಲಿ ಹೋಗೋದು. ಮೇ ಬಿ ಮಿಕ್ದವರೆಲ್ಲ ಇದರಲ್ಲಿ ಬರ್ಬೋದು, ವೆಯ್ಟ್ ಮಾಡೋಣ. ಇದೆ ನೋಡಿ ಸಮುರಾಯ್ ಏರ್ಪೋರ್ಟ್. ಇಲ್ಲಿ ನಮಗೆ ನೋಡಿ ನಮಗೆ ಜಗದೀಶ್ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಜಗದೀಶ್ ಸ್ಪೆಲ್ಲಿಂಗ್ ತಪ್ಪು ಅಂದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣಂತೆ. ಈಗ ಇಲ್ಲಿ ಏರ್ಪೋರ್ಟ್ ಇದೆ, ಕುಸುಮ ಏರ್ಪೋರ್ಟಿಂದ ಸ್ಟೇಗೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಫುಲ್ಲು ಸ್ಟ್ರೈನ್ ಆಗಿದ್ದಾರೆ. ನೋಡಿ ರಾಜೇಶ್ ಹೋಗಿ ಹಿಂಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇವೊಂದು ಮಾಮೂಲಿ ಫೋನಲ್ಲಿ ಟೀಮ್ಸ್ ಕಾಲಲ್ಲಿದ್ದಾನೆ ರಾಜೇಶು. ಇವನು ಮಾಮೂಲಿ ಫೋನಲ್ಲಿ ಏನು ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಂತಾನೆ. ಮನೆ ಅವನೇ ಹೂ ಅಂತಿದೆ. ಸರಿ ಬಾಯ್ ಹೇಳ್ಬಿಡು ಸಂತೋಷ್ಗೆ. ಸಂತೋಷ್ ಬಾಯ್ ಬಾಯ್. ಕುಸುಮಯಿಂದ ಬಾಯ್. ಯೂಟ್ಯೂಬ್ ಆಗಲ್ ಬರ್ತೀಯ ನೀನು ನಮ್ಮನ್ನ ಈ ಇದರಲ್ಲಿ ಕರ್ಕೊಂಬಂದ್ರು. ಇದೇ ನಮ್ಮ ಸಿದ್ದೇ ಇರೋದು. ಇದರಲ್ಲೇ ಬೀಚ್ ವ್ಯೂ ಇದೆ ಹತ್ತು ಕಡೆ, ಅದು ಆಮೇಲೆ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಯಾವ್ಯಾವುದೋ ಬ್ರ್ಯಾಂಡು. MG, ಇದೇ ನಮ್ಮ ವ್ಯೂ. ನೋಡಿ ಹಿಂಗೆ ಬಂದರೆ ಅದೇ ಬೀಚು. ಡೈನಿಂಗ್ ಇದೆ, ಇಲ್ಲೊಂದು ಪೂಲ್ ಇದೆ, ಪೂಲ್ ವಿತ್ ಬೀಚ್ ವ್ಯೂ. ಕ್ಲಿಯರ್ ವಾಟರ್ ಚೆನ್ನಾಗಿದೆ. ಬರೋಣ ಇಲ್ಲೇ ಬಂದು ಬೀಳೋಣ. ನೋಡಿ ಇಲ್ಲಿ ರೆಸಾರ್ಟಲ್ಲಿ ಗಿಡದ ಪಕ್ಕ ಸುಮ್ಮನೆ ಬಂದೆ, ಅಲ್ಲಿ ಆವೆ ಇದೆ ನೋಡಿ, ರಿಯಲ್ ಆಗೋದು ಮೂಮೆಂಟ್ ಇದೆ. ಗಿಡಕ್ಕೆ ಹೋಗ್ತಾ ಇದೆ, ಮತ್ತೆ ಸಣ್ಣ ಮರಿ ಏನಾಗೋ ಗೊತ್ತಿಲ್ಲ, ಮತ್ತೆ ಹೋಗ್ತಾ ಇದೆ. ಫಸ್ಟ್ ಟೈಮ್ ಇಷ್ಟ ಹತ್ರದಲ್ಲಿ ನೋಡ್ತಾ ಇರೋದು ನಾನು.
ಕ್ರೇಜ್ ಇದೆಯಲ್ಲ. ಓ ನೋಡಿ, ಗಿಡದಲ್ಲಿ ಹೋಗಿ